ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಎಬ್ಬಿಸಬಹುದಾದಂತಹ ಪೊಟೆನ್ಷಿಯಲ್ ಇರುವ ಸಬ್ಜೆಕ್ಟ್ ಯಾವುದು ಈ ಕ್ಷಣ ಕೇಳಿದ್ರೆ ಅದು ಜಾತಿ ಜನಗಣತಿ. ಟೆಕ್ನಿಕಲ್ ಆಗಿ ಅದನ್ನ ಹೇಳಬೇಕಂದ್ರೆ ಆರ್ಥಿಕ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಸರ್ವೇಕ್ಷಣಾ ಸಮೀಕ್ಷೆ. ಸೊ ಈ ವರದಿ ಈಗ ಸದ್ಯಕ್ಕೆ ಬಹಳಷ್ಟು ಚರ್ಚೆಯಲ್ಲಿದೆ. ನಿನ್ನೆ ಸಂಪುಟದಲ್ಲಿ ಚರ್ಚೆಗೆ ಕೂಡ ತಗೊಂಡು ಬರಲಾಯಿತು ಈ ವಿಷಯವನ್ನ. ಸರ್ಕಾರ ಇದರಲ್ಲಿ ವಿಪರೀತವಾಗಿ ಎಚ್ಚರಿಕೆ ಹೆಜ್ಜೆಯನ್ನ ಇಡ್ತಾ ಇದೆ. 2015ರಿಂದ ಕೂಡ ಜಾತಿ ಜನಗಣತಿಯ ಗುಮ್ಮ ಎಲ್ರಿಗೂ ಕೂಡ ಇತ್ತು. ಅಂದ್ರೆ ಕೆಲವರಿಗೆ ಯಾರ್ಯಾರು ವಿರೋಧ ಮಾಡ್ಕೊಂಡು ಬರ್ತಾ ಇದ್ರು ಅವರಿಗೆ. ಬಟ್ ಈಗ ಅದು ರಿಯಾಲಿಟಿ ಆಗಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ನಿನ್ನೆಯಿಂದ ಇನ್ನು ಮುಂದಿನ ಒಂದು ವಾರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕರ್ನಾಟಕ ರಾಜ್ಯ ರಾಜಕಾರಣದ ಮಟ್ಟಿಗೆ. ಹೇಗೆ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ಜಾತಿ ಜನಗಣತಿ ವರದಿ ನಿರ್ಧಾರ ಒಂದು ವಾರ ಮುಂದೂಡಿಕೆ ಆಗುತ್ತೆ. ಚರ್ಚೆ ಮಾಡೋದಕ್ಕೆ ಟೈಮ್ ತಗೊಂಡು ನೀಟಾಗಿ ಸ್ಟಡಿ ಮಾಡ್ಕೊಂಡು ಬನ್ನಿ ಅಂತ ಕೆಲ ಟಾಸ್ಕ್ಗಳನ್ನ ಸಚಿವರುಗಳಿಗೆ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಸಭೆಯಲ್ಲಿ ಮುಂದಿನ ವಾರ ಚರ್ಚೆ ಮಾಡೋದಕ್ಕೆ ನಿರ್ಧಾರವನ್ನ ಕೈಗೆತ್ತಿಕೊಳ್ಳಲಾಗಿದೆ. ಜಾತಿ ಗಣತಿ ವಿರೋಧ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಅತ್ಯಂತ ಜಾಗರೂಕತೆಯ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಜಾತಿ ಗಣತಿಗೆ ಲಿಂಗಾಯತ ಒಕ್ಕಲಿಗ ಸಚಿವರಿಂದ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ. ವಿರೋಧಿಸ್ತಾ ಇರುವಂತಹ ಸಚಿವರಿಗೇನೆ ವರದಿ ಅಧ್ಯಯನಕ್ಕೆ ಸಿಎಂ ಹೋಮ್ ವರ್ಕ್ ಅನ್ನು ಕೊಟ್ಟಿದ್ದಾರೆ, ಮಾಡಿ ನೀವು ಅಂತ. ಅಂದ್ರೆ ದೊಡ್ಡ ಚೆಕ್ಮೇಟ್ ಇದು. ಟೆಕ್ನಿಕಲಿ ನೀವು ಸುಮ್ಮನೆ ವಿರೋಧ ಮಾಡೋದಕ್ಕಾಗಲ್ಲ. ಈಗ ವಿರೋಧ ಅನ್ನುವಂತಹ ಆಯ್ಕೆಯನ್ನೇ ನಿಮ್ಮಿಂದ ಈ ಮೂಲಕ ಕಸಿದುಕೊಳ್ಳಲಾಗಿದೆ. ಕಂಟೆಂಟ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅದನ್ನ ಅಪ್ಡೇಟ್ ಮಾಡ್ಕೊಳ್ಳೋಣ, ಮಾತಾಡೋಣ ಅದ್ರ ಬಗ್ಗೆ ಅಂತ ಹೇಳಿದ್ದಾರೆ. ಆಮೇಲೆ ಎಷ್ಟು ವಾಲ್ಯೂಮ್ನ ವರದಿ ಇದು? 50 ವಾಲ್ಯೂಮ್ನ ವರದಿ 2 ಹಂತದಲ್ಲಿದೆ. ಕೀ ಪಾಯಿಂಟ್ಸ್ ಅನ್ನ ಸೆಕ್ರೆಟರಿ ಕೊಡ್ತಾರೆ. ಇವರಿಗೆ ವಿಶೇಷ ಸೆಕ್ರೆಟರಿ ಅವರು ಇರ್ತಾರಲ್ಲ, ಅವರು ಕೊಡ್ತಾರೆ, ಕಾರ್ಯದರ್ಶಿಗಳು ಕೊಡ್ತಾರೆ. ಸೊ ಅದರ ಆಧಾರದ ಮೇರೆಗೆ ಚರ್ಚೆಗೆ ಅವಕಾಶವನ್ನ ಮಾಡಿ ಕೊಡಲಾಗುತ್ತೆ. ಏನ್ ಚರ್ಚೆ ಮಾಡ್ತಾರೆ ಹಾಗಾದ್ರೆ ಸಚಿವರು? ಹೋಮ್ವರ್ಕ್ ಅಂತ ಇದ್ದೀರಾ, ಏನ್ ಹೋಮ್ವರ್ಕ್ ಅನ್ನು ಮಾಡ್ಕೊಂಡು ಬರಬೇಕು ಹಾಗಾದ್ರೆ ಅನ್ನೋ ಪ್ರಶ್ನೆ ಇದೆಯಲ್ಲ, ಅದಕ್ಕೂ ಉತ್ತರವನ್ನು ಕೊಡ್ತೀವಿ ನಾವು. ಈಗ ಬಂತು ನೋಡಿ ಡೀಟೇಲ್ಸ್. ಜಾತಿ ಜನಗಣತಿ ವರದಿಗೆ ಒಕ್ಕಲಿಗ ಹಾಗೂ ಲಿಂಗಾಯತ ಸಚಿವರ ಪ್ರಬಲ ವಿರೋಧ ಬಾಹ್ಯವಾಗಿ ಕಾಣಿಸ್ತಾ ಇಲ್ಲ, ಬಟ್ ಆಂತರಿಕವಾಗಿದೆ. ಜಾತಿ ಗಣತಿ ವರದಿಯನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹೇಳಿ, ಅಂದ್ರೆ ಪೂರ್ತಿಯಾಗಿ ಓದ್ಕೊಳ್ಳಿ. ಆಮೇಲೆ ಕಂಟೆಂಟಲ್ಲಿ ಎಲ್ಲಿ ನಿಮಗೆ ಪ್ರಾಬ್ಲಮ್ಮು ಅಂತ ಅನಿಸ್ತಾ ಇದೆ, ಯಾವ ಹಂತದಲ್ಲಿ ಪ್ರಾಬ್ಲಮ್ಮು ಅಂತ ಅನಿಸ್ತಾ ಇದೆ ಅದನ್ನು ಹೇಳಿ ನಮಗೆ ಅಂತ. ವೈಜ್ಞಾನಿಕವಾಗಿ ವರದಿ ಸರಿ ಇಲ್ಲ ಅಂತ ಆರೋಪ ಇದೆ. ಯಾರದು? ಪ್ರಬಲ ಸಮುದಾಯದವರದು. ಬೇಷರತ್ತಾಗಿ ಅದನ್ನೇ ಅವ್ರು ಹೇಳ್ತಾ ಇರೋದು. ಹಾಗಾದ್ರೆ ನೀವು ಸ್ಟಡಿ ಮಾಡಿದ್ಮೇಲೆ ವರದಿಯಲ್ಲಿ ಏನೇನು ಲೋಪ ಇದೆ, ಏನು ಸರಿ ಮಾಡ್ಕೊಳ್ಬೇಕು, ಮತ್ತೆ ವರದಿ ಅಂದ್ರೆ ಕೆಲ ಶಿಫಾರಸುಗಳನ್ನು ಮಾಡಿರುತ್ತೆ ಆ ವರದಿ. ಸಾಮಾನ್ಯವಾಗಿ ಅಂದ್ರೆ ಜಾತಿಗಳ ವರ್ಗೀಕರಣ ಆಗಬೇಕು, ರೀಸ್ಟ್ರಕ್ಚರ್ ಆಗಬೇಕು, ಸವಲತ್ತುಗಳು ಬದಲಾಗಬೇಕು ಅಂತೆಲ್ಲ ಕೆಲ ಶಿಫಾರಸುಗಳಿರುತ್ತೆ. ಹಾಗಾದ್ರೆ ಈ ಶಿಫಾರಸುಗಳನ್ನ ಯಥಾವತ್ತಾಗಿ ತರಬೇಕಾ, ಅಥವಾ ನಿಮ್ಮ ಪ್ರಕಾರ ಯಾವ ರೀತಿ ಅನುಷ್ಠಾನ ಮಾಡಿದ್ರೆ ಜನರಿಗೆ ಔಚಿತ್ಯವನ್ನ ತರುತ್ತೆ ಅನ್ನೋದನ್ನ ನೀವು ಹೇಳಿ ನಮಗೆ. ಸಲಹೆಗಳು ಓಪನ್ ಇದೆ, ಡೋರ್ಸ್ ಆರ್ ಓಪನ್ ಅನ್ನೋ ರೀತಿನಲ್ಲಿ ಹೇಳಿದ್ದಾರೆ. ಸರ್ಕಾರಕ್ಕೆ ಸಮಸ್ಯೆ ಆಗದಂತೆ ಅನುಷ್ಠಾನದ ಮಾರ್ಗದ ಸಲಹೆಯನ್ನ ನೀವು ಕೊಡಿ ಅಂತ ಯಾರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರೋ ಅಥವಾ ವಿರೋಧದ ಸಾಲಿನಲ್ಲಿ ನಿಂತಿದ್ರೋ ಅವರಿಗೆ ಹೇಳೋದ್ರ ಮೂಲಕ ಬಿಗ್ ಚೆಕ್ ಮೇಟ್ ಅನ್ನ ಇಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಹಿಂದುಳಿದ ವರ್ಗ ಮತ್ತು ST ಸಮುದಾಯಗಳಿಂದ ವರದಿ ಅನುಷ್ಠಾನಕ್ಕೆ ಒತ್ತಡ ಇದೆ. ಬಿಕಾಸ್ ಪೊಲಿಟಿಕಲ್ ಡೈನಾಮಿಕ್ಸ್ ಚೇಂಜ್ ಆಗುತ್ತೆ. ಹೀಗಾಗಿ ಅವರೆಲ್ಲರೂ ಕೂಡ ಈಗ ಸೋರಿಕೆ ಆಗಿರುವಂತಹ ನಂಬರ್ಸ್ ಪ್ರಕಾರನೇ ಟಾಪ್ 1 ಟಾಪ್ 2 ನಲ್ಲಿ ಇದ್ದಿದ್ದು ಲಿಂಗಾಯತರು ಮತ್ತು ಒಕ್ಕಲಿಗ ಸಮುದಾಯ. ಸೋರಿಕೆ ಆಗಿರುವಂತಹ ನಂಬರ್ಸ್ ತಗೊಂಡಾಗ ಅವರು 4-5ನೇ ಸ್ಥಾನಕ್ಕೆ ಹೋಗ್ತಾರೆ. 4-5ನೇ ಸ್ಥಾನದಲ್ಲಿದ್ದವರು ಡೈರೆಕ್ಟ್ ಆಗಿ 1, 2, 3 ಅಂತ ಬರ್ತಾರೆ. ಹೀಗಾಗಿ ಏನೇನು ಮಾಡಬೇಕು ಚರ್ಚೆ ಮಾಡೋಣ, ಯಾವುದನ್ನು ಹೀಗೆ ಅನುಷ್ಠಾನ ಮಾಡಿಬಿಡ್ತೀವಿ ಅಂತಲ್ಲ, ನಿಮ್ಮ ಸಲಹೆ ಸೂಚನೆಗಳನ್ನು ತೆಗೆದುಕೊಳ್ತೀವಿ ನಾವು ಅಂತ ಒಂದು ಮೆಸೇಜನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲ ಸಮುದಾಯಗಳಿಗೆ ಅನ್ಯಾಯ ಆಗದಂತೆ ಯಾವ ಮಾರ್ಗವನ್ನ ಅನುಸರಿಸಬೇಕು ಅಂತ ತಿಳಿಸಿ ನೀವು ಅಂತ ಸಚಿವರುಗಳಿಗೆ ಹೇಳಿದ್ದಾರೆ. ಜಾತಿ ಗಣತಿ ವರದಿ ಯಥಾವತ್ತಾಗಿ ಅಂಗೀಕಾರ ಮಾಡಬೇಕಾ? ಏನೇನು ಶಿಫಾರಸುಗಳಿತ್ತೋ ನಾನು ಆಗಲೇ ಒಂದು 2-3 ಎಕ್ಸಾಂಪಲ್ ಕೊಟ್ಟೆ ನಿಮಗೆ. ಅದೇ ಥರ ಮಾಡಿಬಿಡ್ಬೇಕಾ ಅಥವಾ ಚೇಂಜಸ್ ಮಾಡ್ಕೊಳ್ಬೇಕಾ? ಬೇರೆ ಏನಾದರೂ ಅಧ್ಯಯನ ಸಮಿತಿಯನ್ನು ಮಾಡಬೇಕಾ? ಅಂದರೆ ಉಪಸಮಿತಿಯನ್ನು ರಚನೆ ಮಾಡಬೇಕಾ? ಅಧ್ಯಯನ ಸಮಿತಿ ಅಂತ ಹೇಳಿದ್ರೆ ಉಪಸಮಿತಿಯನ್ನು ರಚನೆ ಮಾಡಬೇಕಾ? ಇನ್ನೂ ಸ್ಟಡೀಸ್ ಬೇಕಾ? ಇದಕ್ಕೆ ಇನ್ನೊಂದಷ್ಟು ಅಪ್ಡೇಟ್ ಆಗಬೇಕಾ ಅಂತ. ಯಾಕೆ ಅಪ್ಡೇಟ್ ಅಂತ ಹೇಳ್ತಾ ಇದ್ದೀನಿ ಅಂದರೆ 2015ರಲ್ಲಿ ನಡೆದಂತಹ ಸಮೀಕ್ಷೆ ಕಾಂತರಾಜು ಆಯೋಗ ಕೊಟ್ಟಿದ್ದು. ಜಯಪ್ರಕಾಶ್ ಹೆಗಡೆ ಅವರು ಒಂದಷ್ಟು ಅಪ್ಡೇಟ್ ಅನ್ನು ಮಾಡಿದ್ರು ಅದೇ ವರದಿಯನ್ನು ಬೇಸಿಸ್ ಆಗಿ ಇಟ್ಕೊಂಡು. ಬಟ್ ಒಪ್ತಾ ಇಲ್ಲ. ಯಾಕೆ ಅಂತ ಅಂದರೆ ಒಕ್ಕಲಿಗ ಸಮುದಾಯದಲ್ಲಿ ಉಪಜಾತಿಗಳು ಬರುತ್ತಲ್ಲ, ಕೆಲವರೆಲ್ಲ ಏನು ಮಾಡಿಬಿಟ್ಟಿದ್ದಾರೆ, ಯಾವ ಜಾತಿ ಅಂತ ಹೇಳೋದ್ರ ಬದಲು ಉಪಜಾತಿಯ ಹೆಸರನ್ನು ಹೇಳಿಬಿಟ್ಟಿದ್ದಾರೆ. ಸೊ ಅವರಲ್ಲಿ ಡಿವೈಡ್ ಆಗಿದ್ದಾರೆ. ಸೇಮ್ ಸ್ಯಾಂಪಲ್ ಅನ್ನು ಕೊಟ್ಟಿಲ್ಲ. ಅಂದರೆ ಎಲ್ಲರೂ ಇದೇ ಸಮುದಾಯಕ್ಕೆ ಸೇರಿದವರು ಅನ್ನುವಂತಹ ಸ್ಯಾಂಪಲ್ ಅನ್ನು ಸರಿಯಾಗಿ ತೋರಿಸಿಲ್ಲ ಅನ್ನೋದು ಈ ವರದಿಗಿರುವಂತಹ ಅತಿ ದೊಡ್ಡ ವಿರೋಧ.
ಚೀಫ್ ಮಿನಿಸ್ಟರು ನೋಡಿಲ್ಲ, ನಾನು ನೋಡಿಲ್ಲ, ಮಂತ್ರಿಗಳು ನೋಡಿಲ್ಲ. ಅದಾದ ಮೇಲೆ ಏನು ತೀರ್ಮಾನ ಮಾಡಬೇಕು ಅದನ್ನು ಚರ್ಚೆ ಮಾಡಿ ತಿಳಿಸ್ತೀವಿ. ಅದನ್ನು ಇಲ್ಲಿ ಮಾಧ್ಯಮದ ಮುಂದೆ ಮಾತಾಡೋ ವಿಚಾರ ಅಲ್ಲ. ಮಂಡನೆಯನ್ನು ಮಾಡಿದ್ದಾರೆ. ಅದು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅದು ಇಲ್ಲೀಗಲ್ ಅಂತ ಹೇಳಿದ್ರೆ ಅದು ಕಾನೂನಾತ್ಮಕವಾಗಿ ಇಲ್ಲ. ಈಗ ಬ್ಯಾಕ್ವರ್ಡ್ ಕಮಿಷನ್ನು ಅದರಲ್ಲೇ ಒಂದು ಆ್ಯಕ್ಟ್ ಇದೆ. 10 ವರ್ಷಗಳಾದಮೇಲೆ 10 ವರ್ಷ ಆಗೋದ್ಮೇಲೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತ. ಆದರೂ ಕೂಡ ಅದನ್ನು ಇದು ಈಗಾಗಲೇ 2014ರಲ್ಲಿ ಪ್ರಾರಂಭ ಮಾಡಿದ್ದು ಈಗ 10 ವರ್ಷ ಮೇಲೆ ಆಗಿರೋದ್ರಿಂದ ಅದಕ್ಕೆ ಕಾನೂನು ರೀತಿಯಲ್ಲಿ ಯಾವುದೇ ಅದಕ್ಕೆ ಒಂದು ಅಧಿಕಾರ ಇಲ್ಲ ಅದನ್ನು ಮಾಡೋದಕ್ಕೆ. ಯಾಕೆಂದರೆ ನಮ್ಮ ಮುಖ್ಯಮಂತ್ರಿಗಳು ಭಾಳ ಬುದ್ಧಿವಂತರು ಇದ್ದಾರೆ. ಈ ರಾಜ್ಯನ ಮುಖ್ಯಮಂತ್ರಿಯಾಗಿ ತುಂಬ ಕೆಲಸನೂ ಮಾಡಿದ್ದಾರೆ. ಅವರು ಕೂಡ ಇದನ್ನು ತಿಳ್ಕೊಂಡು ಮತ್ತೆ ಹೊಸದಾಗಿ ಒಂದು ಮಾಡಬೇಕು ಅಂತ ನಮ್ಮೆಲ್ಲರ ಒತ್ತಾಯ. ಆದರೆ ನಮ್ಮ ರಾಜ್ಯ ವಕೀಲರ ಸಂಘದಿಂದ ಮತ್ತು ನಮ್ಮ ಸಮಾಜದ ಪರವಾಗಿ ನಮ್ಮ ಜನಾಂಗದ ಪರವಾಗಿ ನಾನು ಕೇಳ್ಕೊಳೋದಿಷ್ಟೇ, ನೀವು ಮಾಡಿ. ಎಲ್ಲ ಜನಾಂಗದವರು ಕೂಡ ನಮ್ಮವರೇ, ನಾವು ಎಲ್ಲರೂ ಕೂಡ ನಮ್ಮ ಅಣ್ಣ ತಮ್ಮಂದರೆ. ಯಾರಿಗೂ ಅನ್ಯಾಯ ಆಗದಂತೆ ನೀವು ಜಾತಿ ಜನಗಣತಿ ಮಾಡಿ, ಹೊಸ್ದಾಗಿ ಮಾಡಿ. ಈಗ ಹೊಸ ಟೈಪಲ್ಲಿ ಡಾಟಾ ಒಂದು ಏನು ಕಂಪ್ಯೂಟರ್ ಯುಗ ಬಂದಿರೋದ್ರಿಂದ ಹೊಸ್ದಾಗಿ ಬೇಗ ಮಾಡಿ ಬೇಗನೆ ನೀವು ಅದನ್ನು ತಗೊಂಬಂದು ಯಾರು ಎಷ್ಟು ಜನಸಂಖ್ಯೆ ಇದೆ ಅಂತ ಗೊತ್ತಾಗ್ತದೆ. ನ್ಯಾಯಯುತವಾಗಿ ಎಲ್ರಿಗೂ ನ್ಯಾಯ ದೊರಕ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದಕ್ಕೆ ನಮ್ಮ ವಿರೋಧ ಇದೆ. ನಾವು ಇದನ್ನು ಕಾನೂನಾತ್ಮಕವಾಗಿ ಮತ್ತು ಪ್ರತಿಭಟನೆ ಮುಖಾಂತರ ನಾವು ಹೋರಾಟ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀರಿ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಸೂದ್. ವಿರೋಧ ಮಾಡ್ತಾ ಇದ್ದವರ ಹತ್ರನೇ ನೀವು ಹೋಮ್ವರ್ಕ್ ಮಾಡ್ಕೊಂಡು ಬನ್ನಿ ಅನ್ನೋದ್ರ ಮೂಲಕ ಚೆಕ್ ಮೇಟ್ ಅನ್ನು ಇಟ್ರ. ಅಂದ್ರೆ ವಿರೋಧ ಮಾಡೋದಕ್ಕೆ ನಿಮ್ಗೆ ಆಯ್ಕೆ ಇಲ್ಲ, ಬಟ್ ನೀವು ಒಪ್ಕೊಂಡು ಅದ್ರಲ್ಲಿ ಚೇಂಜಸ್ ಕಂಟೆಂಟ್ ಏನಾದರೂ ಅಪ್ಡೇಟ್ ಮಾಡ್ಬೇಕಂದ್ರೆ ನಾವು ಅದಕ್ಕೆ ಓಪನ್ ಇದ್ದೀವಿ, ಆಪ್ಷನ್ಸ್ ಸೀಮಿತವಾಗಿ ಕೊಟ್ರ ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರು ಅನ್ನೋದು ಪ್ರಶ್ನೆ. ಚಾಣಾಕ್ಷತನದ ಆಟ ನಡೀತಾ ಇಲ್ಲಿ ಅನ್ನೋದು ಪ್ರಶ್ನೆ. ಅಂತ ಖಂಡಿತವಾಗಿಯೂ ಕೂಡ ಅದು ಸಿದ್ದರಾಮಯ್ಯನವರ ಜಾಣ ನಡೆ ಅಂತಲೂ ಕೂಡ ಚರ್ಚೆ ಆಗ್ತಾ ಇದೆ. ಒಂದೇ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲ ತೀರ್ಮಾನಗಳನ್ನು ಒಮ್ಮೆಲೆ ಮಾಡಬಾರ್ದು ಅನ್ನುವಂತಹ ನಿರ್ಧಾರಕ್ಕೆ ಮುಖ್ಯಮಂತ್ರಿಗಳು ನಿನ್ನೆ ಬಂದಿದ್ದರು. ಆ ಹಿನ್ನೆಲೆಯಲ್ಲೇ ವರದಿಯನ್ನು ಮತ್ತೊಂದು ವಾರಗಳ ಕಾಲಾವಕಾಶ ಕೊಟ್ಟು ಸಚಿವರಿಗೆ ಪರಾಮರ್ಶೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸಾಕಷ್ಟು ಆಕ್ಷೇಪ, ಪರ ವಿರೋಧ ಅನುಮಾನಗಳ ನಡುವೆ ನಿನ್ನೆ ಮಂಡನೆ ಆಗಿದೆ. ಮುಂದಿನ ವಾರ ಅಂಗೀಕಾರ ಆಗುವ ಸಾಧ್ಯತೆ ದಟ್ಟವಾಗಿದೆ. ಯಾಕೆಂದರೆ ಸಚಿವರು ಇಡೀ ವರದಿಯನ್ನು ಪರಾಮರ್ಶೆ ಮಾಡಿ ಅಧ್ಯಯನ ಮಾಡಿ ಅವರ ಅಪ್ಡೇಟ್ಸ್ ಏನಿದೆ, ಸಲಹೆ ಸೂಚನೆಗಳು ಏನಿದ್ದಾವೆ ಎಲ್ಲವನ್ನು ಕೂಡ ಮುಂದಿನ ಬಾರಿ ಸಚಿವ ಸಂಪುಟ ಸಭೆಯಲ್ಲಿ ಬಂದು ಹೇಳ್ತಾರೆ. ಮುಖ್ಯವಾಗಿ ಇರುವಂಥದ್ದು ಆಕ್ಷೇಪ ಏನು, ಇದು ಅವೈಜ್ಞಾನಿಕವಾಗಿದೆ. ಇನ್ನೊಂದು, ಎಲ್ಲ ಮನೆಗಳನ್ನು ಕೂಡ ಭೇಟಿ ಮಾಡಿಲ್ಲ, ಇನ್ನೂ ಸುಮಾರು 40 ಲಕ್ಷ ಮನೆಗಳಿಗೆ ಭೇಟಿನೇ ಕೊಟ್ಟಿಲ್ಲ ಅನ್ನುವಂಥ ಆರೋಪ ಇದು ವರದಿಯಲ್ಲೂ ಕೂಡ ಉಲ್ಲೇಖ ಆಗಿದೆ. ಇದರ ಪರಿಣಾಮ ಏನಾಗಿದೆ, ಪ್ರಬಲ ಸಮುದಾಯವಾರು ಜನಸಂಖ್ಯೆ ಪ್ರಮಾಣ ಕಡಿಮೆ ಆಗಿದೆ ಅನ್ನುವಂಥ ಆಕ್ಷೇಪ. ಹಾಗಾಗಿನೇ ಲಿಂಗಾಯತ ಒಕ್ಕಲಿಗ ಸಮುದಾಯ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಇನ್ನು ಅಹಿಂದ ವರ್ಗದವರು ಇದನ್ನು ಯಥಾವತ್ ಜಾರಿ ಮಾಡಿ ಅಂತ ಇದೆ. ಇನ್ನೊಂದು 10 ವರ್ಷಗಳ ಹಿಂದಿನ ಡೇಟಾ ಇದು. ಹಾಗಾಗಿ ಈ 10 ವರ್ಷ ಮುಂದಕ್ಕೆ ಬಂದಿದ್ದೇವೆ, ಈಗಿನ ಡೇಟಾ ಕೂಡ ಮಾಡಬೇಕು, ಮತ್ತೊಮ್ಮೆ ಒಂದು ಸಮೀಕ್ಷೆ ಮಾಡಬೇಕನ್ನುವಂತಹ ಆಗ್ರಹ ಕೂಡ ಇದ್ದಿದೆ. ಈ ಹಿನ್ನೆಲೆಯಲ್ಲೇ ಸಚಿವರ ಸೂಚನೆ ಸಲಹೆಗಳನ್ನು ಕೇಳಿಸ್ಕೊಂಡು ಅಭಿಪ್ರಾಯ ಸಂಗ್ರಹ ಮಾಡಿ ಏನು ತೀರ್ಮಾನ ತೆಗೆದುಕೋಬೇಕು ಅದನ್ನು ಮುಂದಿನ ವಾರ ತೆಗೆದುಕೊಳ್ತಾರೆ. ಜೊತೆಗೆ ಮುಂದಿನ ವಾರ ವರದಿ ಅಂಗೀಕಾರ ಕೂಡ ಆಗುತ್ತೆ. ಜೊತೆಗೆ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಚಿವ ಸಂಪುಟ ಉಪಸಮಿತಿ ಸಮಿತಿಯನ್ನು ಕೂಡ ಅಥವಾ ತಜ್ಞರನ್ನ ಒಳಗೊಂಡಂತಹ ಸಚಿವರು ಶಾಸಕರನ್ನ ಒಳಗೊಂಡಂತಹ ಅಧ್ಯಯನ ಸಮಿತಿ ಕೂಡ ಮಾಡುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಎಲ್ಲ ಆಯಾಮಗಳಿಂದಲೂ ಕೂಡ ಅಳೆದು ತೂಗಿ ಯಾವುದೇ ರಿಸ್ಕ್ ಅನ್ನ ಮೈ ಮೇಲೆ ಹಾಕಿಕೊಳ್ಳದೆ ಈ ವರದಿ ಜಾರಿ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ಹಾಗಾಗಿ ಇಷ್ಟೆಲ್ಲ ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮಸೂದ್.